ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಒಂದು ಚುನಾವಣೆ ನಡೆದ ನಂತರ ಏನೆಲ್ಲ ಬೆಳವಣಿಗೆಗಳಾಗಬಹುದು ಅನ್ನುವುದಕ್ಕೆ ನೀವು ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳನ್ನು ಗಮನಿಸಬೇಕು. ಮತದಾನ ಮುಗಿದೋಯ್ತು, ಇನ್ನೇನು ಕೌಂಟಿಂಗ್ ಆಗಬೇಕು. ಅಲ್ಲಿವರೆಗೂ ಯಾವುದೇ ರೀತಿಯಾದಂಥ ರಾಜಕೀಯ ಚಟುವಟಿಕೆಗಳು ಇರೋದಿಲ್ಲ ಅಂತ ನಾವು ಭಾವಿಸ್ತೀವಿ. ಆದರೆ ಮತದಾನ ಆದಮೇಲೆ ಅತಿ ಹೆಚ್ಚು ತುರುಸಿನ ಅತ್ಯಂತ ಸಕ್ರಿಯವಾಗಿ ರಾಜಕೀಯ ಚಟುವಟಿಕೆ ನಡೀತಾ ಇರೋದು ಪಶ್ಚಿಮ ಬಂಗಾಳದಲ್ಲಿ. ಬೆಳಗಿನ ಸಂಚಿಕೆಯಲ್ಲಿ ಭಾಳ ದೊಡ್ಡ ಮಟ್ಟದ ಬೆಳವಣಿಗೆಯನ್ನು ಹೇಳಿದೆ. ಈ ರಾಜಕಾರಣಿಗಳನ್ನೋರು ಇರ್ತಾರಲ್ಲ, ಇವರು ಓಡುವ ಕುದುರೆಯನ್ನು ಬಾಲ ಹಿಡ್ಕೊಂಡು ಹೋಗುವಂಥ ಜನ ಇವರು. ಯಾವುದು ರೇಸ್ ಕುದುರೆ ಇದೆ ಅದ್ರ ಹಿಂದೆ ಹಿಂದೆ ಓಡುವಂಥ ಕೆಲಸ ಮಾಡೋದು. TMCಯಲ್ಲಿ ಯಾರ್ಯಾರು ಗೆಲುವನ್ನು ಪಡಿತೀವಿ ಅನ್ನುವಂಥ ನಂಬಿಕೆ ಇದೆಯೋ ಅವ್ರಿಗೆ ಒಂದು ಅನುಮಾನ ಏನಂದ್ರೆ ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಅಧಿಕಾರ ಹಿಡಿಯುತ್ತೆ, ನಾವು ಇಲ್ಲಿ MLAಗಳಾದರೂ ಉಪಯೋಗ ಇಲ್ಲ ಅಂಥೇಳಿ ಹೇಗಾದರೂ ಮಾಡಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಗುಂಪಾಗಿ ಹೋಗಬೇಕು ಅನ್ನುವಂಥ ವಿದ್ಯಮಾನ ನಡೀತಾ ಇದೆ. ಅದನ್ನು ಈಗಾಗಲೇ ಹೇಳಿದೆ. ಈಗ ನಾನು ಪ್ರಸ್ತುತಪಡಿಸ್ತಾ ಇರೋ ವಿಚಾರ ಏನು ಅಂದರೆ, ಎರಡು ನರೇಟಿವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಹರಡಿಸಲಾಗ್ತಾ ಇದೆ. ಯಾವಾಗ ಭಾರತೀಯ ಜನತಾ ಪಾರ್ಟಿ ಗೆಲ್ಲತ್ತೆ ಅನ್ನೋದು ಖಚಿತ ಆಗಿ ಹೋಗಿದೆವು ಮಮತಾ ಬೇಗಮ್ಗೆ, ಅವರು ಒಂದು ಹೊಸ ನರೇಟಿವನ್ನು ಸೃಷ್ಟಿ ಮಾಡಿದ್ದಾರೆ. ಅದೇನಪ್ಪ ಅಂದರೆ, ನಾಡಿದ್ದು ಸೋಮವಾರ ದಿವಸ ಮತದಾನದ ಫಲಿತಾಂಶ ಬಂದ ಮೇಲೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದದ್ದೇ ಆದರೆ ಪಶ್ಚಿಮ ಬಂಗಾಳದಲ್ಲಿರುವಂಥ ಮುಸಲ್ಮಾನರನ್ನೆಲ್ಲ ಅಲ್ಲಿಂದ ಒಕ್ಕಲೆಬ್ಬಿಸುವ ಕೆಲಸ ಶುರುವಾಗತ್ತೆ. ಯಾರ್ಯಾರಿಗೆ ಮತದಾನದ ಹಕ್ಕನ್ನು ಕೊಡಲಾಗಿಲ್ವೋ ಅವರೆಲ್ಲರೂ ಕೂಡ ಗುಳೆ ಕಟ್ಟಿಕೊಂಡು ಪಶ್ಚಿಮ ಬಂಗಾಳವನ್ನು ತೊರೆಯಬೇಕಾಗತ್ತೆ. ನೀವು ಮಾಡಿದ್ದಕ್ಕೆ ನೀವೇ ಅನುಭವಿಸಬೇಕು. ನಿಮ್ಮ ಪರಿಸ್ಥಿತಿ ಚಿಂತಾಜನಕ ಆಗತ್ತೆ. ನಿಮ್ಗೆ ಯಾರಿಗೂ ಮನೆ ಮಠ ಏನೂ ಇರಲ್ಲ, ನಿಮ್ಮ ಅಂಗಡಿ ಪಂಗಡಿ ವ್ಯವಹಾರ ಎಲ್ಲ ಕಿತ್ಕೊಂಡು ಹೋಗಬೇಕಾಗತ್ತೆ. ಪಂಚರ್ ಹಾಕೋನ ಅಂಗಡಿನೂ ಇರೋದಿಲ್ಲ, ಕಲ್ಲಂಗಡಿ ಎಣ್ಣೆ ಮಾರೋನು ಇರೋಲ್ಲ, ಯಾರೂ ಇರೋದಿಲ್ಲ. ಆ ಸ್ಥಿತಿಯನ್ನು ಭಾರತೀಯ ಜನತಾ ಪಾರ್ಟಿಯವರು ತರ್ತಾರೆ ಅನ್ನುವಂಥ ನರೇಟಿವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ಭಾಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ನಡೀತಾ ಇರೋದು. ಇದಕ್ಕೆ ಇಂಬು ಕೊಡುವಂತೆ ಅಲ್ಲೊಬ್ಬ ಅಖ್ತರ್ ಹುಸೇನ್ ಅಂತ ಇದ್ದಾನೆ. ಬಾಂಗ್ಲಾದೇಶದಲ್ಲಿ ಈತ MP ವಿಪಕ್ಷ ಸ್ಥಾನದಲ್ಲಿ ಇದ್ದಾನೆ. ಈತ ಹೇಳ್ತಾ ಇದ್ದಾನೆ, ಭಾರತದಲ್ಲಿ ಪಶ್ಚಿಮ ಬಂಗಾಳದ ಎಕ್ಸಿಟ್ ಪೋಲ್ನ ಫಲಿತಾಂಶ ನೋಡಿದ ಮೇಲೆ, ಸಮೀಕ್ಷೆ ನೋಡಿದ ಮೇಲೆ ನನಗೆ ಗಾಬರಿ ಆಗ್ತಾ ಇದೆ. ನಾವು ಬಾಂಗ್ಲಾದೇಶಿಯರು ಆತಂಕ ಪಡಬೇಕು. ಚುನಾವಣಾ ಫಲಿತಾಂಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಪಡೆಯುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ. ಹಾಗೇನಾದರೂ ಆಗಿದ್ದೇ ಆದರೆ ಅಲ್ಲಿರುವಂಥ ಎಲ್ಲ ವಲಸೆಕೋರು ಎಲ್ಲರೂ ಬಾಂಗ್ಲಾದೇಶಕ್ಕೆ ಏಕಕಾಲಕ್ಕೆ ಇಲ್ಲಿ ನುಗ್ಗುತ್ತಾರೆ. ಅದನ್ನು ಸಹಿಸಿಕೊಳ್ಳಿಕ್ಕೆ ಬಾಂಗ್ಲಾದೇಶಕ್ಕೆ ಸಾಧ್ಯ ಇದೆಯಾ? ಭಾಳ ಕಳವಳ ಪಡುವಂಥ ವಿಚಾರ ಇದು ಅಂತ ಆತ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾನೆ. ಅಂದರೆ ಒಂದು ಚುನಾವಣೆ ಯಾವ ಮಟ್ಟಿನ ಪ್ರಭಾವವನ್ನು ಬೀರುತ್ತೆ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಜಮ್ಮು ಕಾಶ್ಮೀರದಲ್ಲಿ ಏನೂ ಆಗಲಾರದು, ಪಶ್ಚಿಮ ಬಂಗಾಳದಲ್ಲಿ ಆಗತ್ತೆ ಅಂದರೆ ನನಗೆ ನಿಜಕ್ಕೂ ಅಚ್ಚರಿ ಆಗೋದು ಅದೇ ಕಾರಣಕ್ಕೆ. ನೋಡಿ, ಇಲ್ಲಿವರೆಗೂ ಮಮತಾ ಬೇಗಮ್ ಅವರು ಚುನಾವಣೆಯ ದಿವಸ ಮಧ್ಯಾಹ್ನದವರೆಗೂ ಮನೆಯಿಂದ ಹೊರಗೆ ಬಂದದ್ದು ರೆಕಾರ್ಡ್ಸೇ ಇಲ್ಲ. ಅವರು ಓಟ್ ಹಾಕ್ತಾ ಇದ್ದದ್ದೇ ಮಧ್ಯಾಹ್ನ 2 ಗಂಟೆ ಮೇಲೆ, ಆಫೀಸಿಗೆ ಬರ್ತಾ ಇದ್ದದ್ದು ಬೆಳಗ್ಗೆ 11:30 ಮೇಲೆ. ಅದಾದಮೇಲೆ ವಾಪಸ್ ಬಂದು ಮನೆ ಗೃಹ ಕಚೇರಿಯಲ್ಲಿ ಕೂತ್ಕೊಂಡು ಉಳಿದ ನಾಯಕರ ಜೊತೆ ಸಮಾಲೋಚನೆ ನಡೆಸ್ತಾ ಇದ್ರು, ಮುಂದಿನ ವಿದ್ಯಮಾನಗಳನ್ನು ತಿಳ್ಕೊತಾ ಇದ್ರು, TVಯಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ರು. ಈ ಸಲ ಬೆಳಗ್ಗೆ 7 ಗಂಟೆಗೆ ಆಕೆ ಮನೆಯಿಂದ ಹೊರಗಡೆ ಇದ್ದಾರೆ. ಮಾಧ್ಯಮದವರೆಲ್ಲ 11 ಗಂಟೆಗೆ ಬರ್ತಾರಂತೆ. ಕಾಳಿಘಾಟ್ ಹತ್ರ ಯಾರೂ ಇವರು ಹೋಗಲೇ ಇಲ್ಲ. ಪ್ರತಿನಿಧಿಗಳು, ಮಾಧ್ಯಮದ ಪ್ರತಿನಿಧಿಗಳು ನೋಡಿದರೆ 7 ಗಂಟೆಗೆ ಮನೆ ಬಿಟ್ಟು ಹೊರಟಿದ್ದಾರೆ. ಇನ್ನಿಲ್ಲದ ಹಾಗೆ ಚಡಪಡಿಕೆ ಆಕೆಗೆ, ಅಲ್ಲಿ ಹೋಗ್ಲಾ ಇಲ್ಲಿ ಹೋಗ್ಲಾ ಅಂತ. ಈ ಕಲ್ಕತ್ತಾ ನಗರದ ವ್ಯಾಪ್ತಿ ಇದೆಯಲ್ಲ, ಅಲ್ಲಿ 7 ವಿಧಾನಸಭಾ ಕ್ಷೇತ್ರಗಳು ಬರ್ತಾರೆ. ತನ್ನ ಕ್ಷೇತ್ರವನ್ನು ನೋಡಿಕೊಂಡ್ರೆ ಸಾಕಾಗಿತ್ತು. 7 ಕ್ಷೇತ್ರದಲ್ಲಿ ಈಕೆ ಓಡಾಡ್ತಾ ಇದ್ರು. ಇರಲಿ, ಮುಖ್ಯಮಂತ್ರಿ ಓಡಾಡಿರ್ಬೋದು. ಅದಾದ ಮೇಲೆ ನಿನ್ನೆ ಭಾಳ ದೊಡ್ಡದಾದಂಥ ಬೆಳವಣಿಗೆ ಆಯಿತು. ಅದೇನಪ್ಪ ಅಂದರೆ, ನಿನ್ನೆ ಇದ್ದಕ್ಕಿದ್ದ ಹಾಗೆ ಈ ಪಶ್ಚಿಮ ಬಂಗಾಳದ TMC ಸಚಿವರಿದಾರಲ್ಲ, ಈಗ ಅವರೆಲ್ಲ ಮಾಜಿ ಸಚಿವರು, ಶಶಿ ಪಾಂಜಾ, ಕುಣಾಲ್ ಘೋಷ್, ಇವರೆಲ್ಲ ಸೇರಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡುವ ಕೆಲಸ ಮಾಡಿದರು ಸರ್ಕಾರಿ ಕಚೇರಿಗೆ. ಏನು ಇವರು ಅಳಲು ಏನಪ್ಪ, ಇವ್ರ ಸಮಸ್ಯೆ ಏನಪ್ಪ ಅಂದರೆ, ಸ್ಟ್ರಾಂಗ್ ರೂಮ್ನಲ್ಲಿ AVM ಮಷಿನ್ಗಳನ್ನು ಹ್ಯಾಕ್ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಕೇಂದ್ರ ಸರ್ಕಾರದ ಎಂಪ್ಲಾಯಿಗಳು. ಅಂದರೆ AVM ಮಷಿನ್ ತೆಗೆದು ನೋಡ್ತಾ ಇದ್ದಾರೆ. ಅದರ ವಿಡಿಯೋ ಇಲ್ಲಿದೆ ನೋಡಿ ಅಂತ ಒಂದು ವಿಡಿಯೋವನ್ನು ಹರಿಬಿಡಲಾಯಿತು. ಅಲ್ಲದೆ ಚುನಾವಣೆ ಮುಗಿದ ಮೇಲೆ 6 ಗಂಟೆಗೆ ಎಲ್ಲ ತೊಗೊಂಡೋಗಿ ಜೋಡಿಸ್ತಾರೆ. ಜೋಡಿಸಿದ ಮೇಲೆ ಅಲ್ಲಿ ಸಂಪೂರ್ಣವಾಗಿ ವಿಜಿಲೆನ್ಸ್ ಇರುತ್ತೆ, ಕ್ಯಾಮ್ರಾಗಳಿರ್ತವೆ, ಹೊರಗಡೆ ಭದ್ರತಾ ಸಿಬ್ಬಂದಿಯವರು ಇರ್ತಾರೆ. ಎಲ್ಲೆಲ್ಲಿ ಜೋಡಿಸಲಾಗಿದೆ ಅಲ್ಲಿ ಅಭ್ಯರ್ಥಿ ಮಾತ್ರ ಹೋಗಲಿಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ QR ಕೋಡ್ ಕೊಡಲಾಗಿದೆ. ಅದರ ಪ್ರಕಾರ
ಹೋಗಿ ನೋಡ್ಕೊಂಡು ಅಭ್ಯರ್ಥಿ ಹೋಗಿ ನೋಡ್ಬೋದು, ಅವರೊಬ್ಬರಿಗೆ ಅವಕಾಶ ಇರೋದು. ಇಲ್ಲಿ ಎಲ್ಲರೂ ನುಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. TMC ಅವರು, ಭದ್ರತಾ ಸಿಬ್ಬಂದಿ ಅವರು ಅವಕಾಶ ಕೊಟ್ಟಿಲ್ಲ ಅಂದ ಕೂಡಲೇ ನೋಡಿ, ನಿಮ್ಮವರಾದರೆ ಎಲ್ಲರೂ ಒಳಗಡೆ ಹೋಗ್ತಾ ಇದ್ದಾರೆ, ಅಧಿಕಾರಿಗಳಿಗೆ ಹೋಗ್ಲಿಕ್ಕೆ ಏನು ಕೆಲಸ ಇದೆ? ಹೋಗೋದು EVM ಮಷಿನ್ ಇಡೋದು, ವಾಪಸ್ ಬರಬೇಕು EVM ಮಷಿನ್ನ. ಅಲ್ಲೇನಾಗಿದೆ, ಅದನ್ನು ಕ್ರಮವಾಗಿ ಜೋಡಿಸ್ತಾ ಇದ್ದಾರೆ. ಅಂದರೆ ವಿಂಗಡಣೆ ಮಾಡಬೇಕು, ಯಾವ್ಯಾವ ಬೂತಿಂದ ಎಲ್ಲೆಲ್ಲಿ ಅಂತ ವಿಂಗಡಣೆ ಮಾಡಬೇಕು. ವಿಂಗಡಣೆ ಮಾಡಲಿಕ್ಕೆ ಮ್ಯಾನ್ ಪವರೇ ಬೇಕು. ಆ ಮ್ಯಾನ್ ಪವರ್ ಬಂದು ವಿಂಗಡಣೆ ಮಾಡ್ತಾ ಇರೋದನ್ನು ವಿಡಿಯೋ ಮಾಡಿ ಭಾರತೀಯ ಜನತಾ ಪಾರ್ಟಿ EVM ಮಷಿನ್ಗಳನ್ನು ತನಗೆ ಹೇಗೆ ಬೇಕೋ ಹಾಗೆ ಬಳಸ್ತಾ ಇದೆ, ಓಪನ್ ಮಾಡಿ ನೋಡ್ತಾ ಇದೆ ಅಂತ TMC ಅವರು ದೊಡ್ಡ ಮಟ್ಟದ ಗಲಾಟೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಒಂದು ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಅವ್ರಿಗೆ ಅವಕಾಶ ಇದೆ, ಮಮತಾ ಬೇಗಮ್ರಿಗೆ. ಭವಾನಿಪುರ ಕಾನ್ಸ್ಟಿಟ್ಯೂಯೆನ್ಸಿಯ ಸ್ಟ್ರಾಂಗ್ ರೂಮಿಗೆ ಆಕೆ ಹೋಗ್ಬೋದು. ಆಕೆ ನಾನು 7 ಸ್ಟ್ರಾಂಗ್ ರೂಮ್ ಒಳಗಡೆ ಹೋಗಿ ನೋಡಬೇಕು ಅಂತಾರೆ. ಅಂದರೆ ಶಿಷ್ಟಾಚಾರವನ್ನು ಮೀರಿ ತಮಗೆ ಹೇಗೆ ಬೇಕೋ ಹಾಗೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ. ಇಲ್ಲಿವರೆಗೂ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ 4 ಹಂತದಲ್ಲಿ ತನಗೆ ಹೇಗೆ ಬೇಕೋ ಹಾಗೆ ಚುನಾವಣೆಯನ್ನು ನಡೆಸಿಕೆಗೆ ಅಭ್ಯಾಸ. ಹೇಗೆ 4 ಹಂತ ಅಂತೇನೆ. ಮೊದಲನೇದಾಗಿ ಮತದಾರ ಮನೆಯಿಂದ ಹೊರಗಡೆ ಬರ್ತಾನೆ. ಹೊರಗಡೆ ಬಂದಾಗ ಆತನಿಗೆ ಗಾಬರಿ ಬೀಳಿಸೋದು, ಹೊರಗೆ ಬರಲಾರ್ದಂಗೆ ಮಾಡಬೇಕು ಅವನಿಗೆ ಆದಷ್ಟು. ಅದನ್ನು ಮೀರಿ ಆತ ಬರ್ತಾನೆ. ಬಂದಮೇಲೆ ಬೂತ್ ಹತ್ರ ಬರ್ತಾನೆ. ಬೂತ್ ಹತ್ರ ಇವರ TMCಯ ಪೋಲಿಂಗ್ ಏಜೆಂಟ್ಗಳು ಅವರೆಲ್ಲ ನಿಂತಿರ್ತಾರೆ. ಅದಾದ ಕೂಡ ಒಳಗೆ ಓಟ್ ಹಾಕ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ಇದೇ TMCಗೆ ಬೇಕಾದಂಥ ಸರ್ಕಾರಿ ಸಿಬ್ಬಂದಿಯವರು ನಿಂತಿರ್ತಾರೆ. ಇದು 3 ಹಂತ ಆಯಿತು. 4ನೇ ಹಂತ ಮತ ಎಣಿಕೆಯ ಸಂದರ್ಭ. ಮತ ಎಣಿಕೆಯ ಸಂದರ್ಭದಲ್ಲಿ ಎದುರುಗಡೆ ಪ್ರತಿಸ್ಪರ್ಧಿಯ ಏಜೆಂಟ್ ಯಾರಿರ್ತಾರೆ ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಒಂದು ವೇಳೆಗೆ TMCಗೆ 103 ಓಟ್ ಬಂದಿದೆ, ಭಾರತೀಯ ಜನತಾ ಪಾರ್ಟಿಗೆ 111 ಓಟ್ ಬಂದಿದೆ ಅಂತ ತಿಳ್ಕೊಳ್ಳಿ. ಬರೆಯುವಾಗ 111 TMCಗೆ ಅಂತ ಬರೀತಾರೆ. ಎದುರಿಗಿರುವ ಏಜೆಂಟ್ ಉಸಿರೆತ್ತಂಗಿಲ್ಲ. ಉಸಿರೆತ್ತಿದ್ರೆ ಸರ್ ತನ್ಸೆ ಜುದ, ಅವನ ಮನೆ ಇರೋದಿಲ್ಲ, ಅವನ ಇಡೀ ವ್ಯವಹಾರವೇ ಮುಗಿದು ಹೋಗುತ್ತೆ. ಆ ರೀತಿಯಾಗಿ ದುಂಡಾವರ್ತನೆ ಮಾಡಿ 4 ಹಂತದಲ್ಲಿ ಚುನಾವಣೆಯಲ್ಲಿ ತಮಗೆ ಹೇಗೆ ಬೇಕೋ ಅದು ಚುನಾವಣೆ ಮಾಡಿ ಅಭ್ಯಾಸ. ಈ ಬಾರಿ 3 ಹಂತದಲ್ಲಿ ಇವರು ವಿಫಲರಾಗಿದ್ದಾರೆ. 1, 2, 3. ಮೊದಲೇದು ಮನೆಯಿಂದ ಹೋಗಲಿಕ್ಕೆ ಯಾವುದೇ ರೀತಿಯ ಮುಜುಗರ ಇಲ್ಲ, ಭಯ ಇಲ್ಲ. ಎರಡನೇದು ಪೋಲಿಂಗ್ ಏಜೆಂಟ್ಗಳು ಯಾರು ಹೊರಗಡೆ ನಿಂತು ಹೆದರಿಸುವಾಗಿಲ್ಲ ಬೂತ್ ಹೊರಗಡೆ. ಒಳಗಡೆ ಮತ ಹಾಕುವಾಗ ನೀನು ಯಾರಿಗೆ ಮತ ಹಾಕ್ತಾ ಇದೆಯಾ ಅಂತ ಅಲ್ಲಿರುವ ಎಂಪ್ಲಾಯಿಗಳು ಹೆದರ್ಸ್ಲಿಕ್ಕೆ ಬರೋದಿಲ್ಲ. ಉಳಿದಿರೋದು ಕಡೆಯ ಹಂತ, ನಾಳೆ ಮತ ಎಣಿಕೆ ಹಂತ, ಸೋಮವಾರ ದಿವಸ. ಅದು ಒಂದು ಅಗ್ನಿ ಪರೀಕ್ಷೆಯನ್ನು ದಾಟಿಬಿಟ್ರೆ ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ರೀತಿಯ ತಾಪತ್ರಯ ಇರೋದಿಲ್ಲ. ಈ ಸಲ ಭಾಳ ಮಜಾ ಆಗಿದ್ದೆ ಅಂದರೆ, ಆಕ್ಸಿಸ್ ಮೈ ಇಂಡಿಯಾ ಅನ್ನುವಂಥ ಸಮೀಕ್ಷೆಯ ಸಂಸ್ಥೆ ಪ್ರದೀಪ್ದು, ಆತ ಪಶ್ಚಿಮ ಬಂಗಾಳದ ಸಮೀಕ್ಷೆಯನ್ನೇ ಮಾಡಲಿಲ್ಲ. ಉಳಿದು ಎಲ್ಲದರದ್ದು ಹೇಳಿದ್ರು. ಅಸ್ಸಾಂದು ಹೇಳಿದ್ರು, ಕೇರಳದ್ದು ಹೇಳಿದರು, ಪಾಂಡಿಚೇರಿದು ಕೂಡ ಹೇಳಿಬಿಟ್ರು, ತಮಿಳ್ನಾಡು ಹೇಳಿದರು. ಆಕ್ಸಿಸ್ ಮೈ ಇಂಡಿಯಾ ಆಜ್ ತಕ್ನವರು ಕೇವಲ ಪಶ್ಚಿಮ ಬಂಗಾಳದ್ದು ಹೇಳಿಲ್ಲ. ಅದಕ್ಕೆ ಪ್ರದೀಪ್ ಏನು ಹೇಳ್ತಾರೆ ಅಂದರೆ, ಅಲ್ಲಿಯ ಜನ ಎಷ್ಟು ರಹಸ್ಯವನ್ನು ಕಾಪಾಡಿಕೊಂಡ್ರು ಅಂದರೆ, ಎಷ್ಟು ನಿಗೂಢತೆಯನ್ನು ಉಳಿಸ್ಕೊಂಡ್ರು ಅಂದರೆ, ನಾವು ಮಾಡುವ ಸ್ಯಾಂಪಲ್ ಸರ್ವೆ ಸುಳ್ಳಾಗಿಬಿಡುತ್ತೆ ಅನ್ನುವಂಥ ಭಯಕ್ಕೋಸ್ಕರ ನಾವು ಈ ಸಲ ಪಶ್ಚಿಮ ಬಂಗಾಳದ ಸಮೀಕ್ಷೆಯನ್ನು ಬಿಟ್ಬಿಟ್ವಿ ಅಂತ. ಆತನ ಮೂಲ ವ್ಯವಹಾರವೇ ಸಮೀಕ್ಷೆ. ಆತನೇ ಈ ರೀತಿ ಹೇಳಿ ಪಶ್ಚಿಮ ಬಂಗಾಳದ ಸಮೀಕ್ಷೆ ಮಾಡಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅಂದರೆ, ಅಲ್ಲಿಯ ಜನರ ಮನಸ್ಸಿನಲ್ಲಿ ಯಾವ ರೀತಿಯ ಭಯವನ್ನು ಇವರು ತುಂಬಿರ್ಬೋದು ಆಲೋಚನೆ ಮಾಡಿ. ಇದೆಲ್ಲವನ್ನು ಮೀರಿ ಈಗ ಭಾರತೀಯ ಜನತಾ ಪಾರ್ಟಿ ಆ ರೀತಿಯ ಆಕ್ರಾಮಕವಾದಂಥ ಚುನಾವಣೆಯ ಫೈಟನ್ನು ಕೊಟ್ಟಿದೆ. ಏನಾಗತ್ತೆ ನಾಳೆ ಇಲ್ಲ ನಾಡಿದ್ದು ನೀವು ನೋಡೋಣ. ಸಂಚಿಕೆ ಹೇಗನ್ನಿಸ್ತು ದಯವಿಟ್ಟು ತಿಳಿಸಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.